ಎಲ್ರಿಗೂ ನಮಸ್ಕಾರ. ನಾನು ಇನ್ಸ್ಟಾಗ್ರಾಮಲ್ಲಿ 47,000 ಫಾಲೋವರ್ಸ್ ಆಗಿದ್ದಾರೆ. 50,000 ಆದರೆ ಒಂದು ಚಿಕ್ಕ ಸೇವೆ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಆ ಸೇವೆ ಏನಂತ ಹೇಳಲ್ಲ, 50,000 ಆದಮೇಲೆ ಹೇಳ್ತೀನಿ. ನಿಮ್ಮ ಸಪೋರ್ಟ್ ಬೇಕು, ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೋಮವಾರ ಲಕ್ಕೂರ್ಗೆ ಏನಕ್ಕಪ್ಪ ಹೋಗಿದ್ದು ಅಂದರೆ, ನಾನು ಇನ್ಕಮ್ ಕ್ಯಾಶ್ ರಿನ್ಯೂವಲ್ ಮಾಡಿಸ್ಬೇಕಾಗಿತ್ತು. ಹೋಗ್ತಾ ಇರಬೇಕಾದ್ರೆ ಕುಡೇನೂರು ರಾಂಪುರ ಕ್ರಾಸ್ ಆಗ ಈ ಅಜ್ಜಿ ಗಾಡಿನ ಅಡ್ಡ ಹಾಕಿದ್ರು. ಅಮ್ಮಯ್ಯ ಗಾಡಿ ನಿಲ್ಲಿಸು, ಹಂಗೆ ನಾನು ರಾಂಪುರ ಗಂಟ ಬಿಟ್ಬಿಡು ಅಂತ ಹೇಳಿದ್ರು. ನಾನು ಕುಳಿಸ್ಕೊಂಡು ಹುಷಾರಾಗಿ ಕರ್ಕೊಂಡು ಬಂದು ಅವ್ರ ಮನೆ ಹತ್ರ ಬಿಟ್ಟೆ. ಅಜ್ಜಿ ಹೇಳ್ಬಿಟ್ಟು, ನಿಂಗೆ ದೇವ್ರು ಒಳ್ಳೇದು ಮಾಡಲಿ, 100 ವರ್ಷ ಚೆನ್ನಾಗಿರಮ್ಮ, ಒಳ್ಳೆ ಗಂಡನ ಸಿಕ್ಲಿ ಅಂತ ಹೇಳ್ಬಿಟ್ಟು ಹೋದ್ರು. ನಾನು ಅನ್ಕೊಂಡೆ 100 ವರ್ಷ ಏನು ಬೇಡ, ಆಯುಸಿರೋ ತನಕ ನೆಮ್ಮದಿ ಖುಷಿಯಾಗಿದ್ರೆ ಸಾಕು ಅಂತ. ಹಂಗೆ ಮುಂದೆ ಬಂದರೆ ತಾಳ್ಕುಂಟೆ ಊರು ಸಿಗುತ್ತೆ. ನಾನು ನೋಡಿರೋ ಪ್ರಕಾರ ಸುತ್ತಮುತ್ತ ಊರುಗಳಲ್ಲಿ ಈ ಊರಲ್ಲಿರೋಷ್ಟು ದೇವಸ್ಥಾನಗಳು ಎಲ್ಲೂ ಇಲ್ಲ ಅಂತ ಅನಿಸುತ್ತೆ. ಒಂದು 10ಕ್ಕಿಂತ ಹೆಚ್ಚಾಗಿ ತುಂಬ ಚೆನ್ನಾಗಿದ್ದಾವೆ. ಯಾವುದಾದ್ರೂ ಈ ಊರಲ್ಲಿರೋ ದೇವಸ್ಥಾನ ಪುರಾತನ ಕಾಲದ ಸ್ಟೋರಿ ಇದ್ದರೆ ನಾನು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಆಮೇಲೆ ಕೋಡಳಿ ಗೇಟಿಗೆ ಬಂದರೆ ಭೂಮಿ ಇದ್ಲು, ಅವಳನ್ನ ಕರ್ಕೊಂಡು ಇದೇ ಕೆರೆ ನಮ್ಮ ಲಕ್ಕೂರು ಕೆರೆ, ದೊಡ್ಡ ಕೆರೆನೇ ಇದು, ಎಲ್ಲೋ ಸ್ವಲ್ಪ ಸ್ವಲ್ಪ ನೀರಿದೆ ಅಷ್ಟೇ. ಆದರೆ ಬೆಂಗಳೂರು ನೀರನ್ನ ಲಕ್ಕೂರು ಕೆರೆಗೆ ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು. ಬಿಟ್ಟಿದ್ದಾರಾ ಇಲ್ಲ ಅಂತ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಅಲ್ಲಿಂದ ನಾಡ್ ಕಚೇರಿಗೆ ಹೋಗಿ ಕ್ಯಾಶ್ ಇನ್ಕಮ್ ರಿನ್ಯೂವಲ್ ಮಾಡಿಸ್ಕೊಂಡು ಅಲ್ಲಿ ವರ್ಕ್ ಮಾಡ್ತಾ ಇದ್ದಿದ್ದು. ನಮ್ಮ ಡಿಗ್ರಿ ಕಾಲೇಜಲ್ಲಿ ಓದಬೇಕಾದ್ರೆ ನಮ್ಮ ಸೀನಿಯರು ಅಲ್ಲಿ ಇದ್ದಿದ್ದು. ಯಾವುದಾದ್ರೂ ಆಫೀಸ್ಗಳಲ್ಲಿ ನಮ್ಮ ಫ್ರೆಂಡ್ಸು, ನಮ್ಗೆ ಗೊತ್ತಿರೋರು ಯಾವುದಾದ್ರೂ ಕೆಲಸಗಳಲ್ಲಿ ಇದ್ರೆ ಅವ್ರು ನೋಡೋಕೆ ಒಂಥರ ಖುಷಿ ಆಗುತ್ತೆ ಅಲ್ವಾ. ಅಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬರಬೇಕಾದ್ರೆ ಲಕ್ಕೂರು ಬಸ್ ಸ್ಟ್ಯಾಂಡಲ್ಲಿ ಆಪೋಸಿಟ್ ಗಾಡಿಯಲ್ಲಿ ಹುಡುಗರು ಬಂದು, ಅಕ್ಕ ನಮ್ಮ ಊರಿನ ನಾಳೆ ಹಬ್ಬಕ್ಕೆ ಕರ್ಕೊಂಡು ಹೋಗ್ತೀವಿ, ಒಂದು ವಿಡಿಯೋ ಮಾಡ್ಕೊಡು ಅಂತ ಅವಾಗ ಕೇಳಿದ್ರು. ಮಾಡ್ಕೊಡ್ತೀನಿ ಅಂತ ಹೇಳಿದೆ. ನಮ್ಮ ಕೈಯಲ್ಲಿ ದೊಡ್ಡ ದೊಡ್ಡ ಕೆಲಸಗಳಿಗೆ ಇವಾಗ ಸಹಾಯ ಮಾಡೋಕ್ಕಾಗದೇ ಇದ್ರು ಏನೋ ಸಣ್ಣ ಪುಟ್ಟ ಯಾರಿಗಾದ್ರೂ ಒಳ್ಳೆ ಕೆಲಸಗಳಿಗೆ ಯಾರಿಗೆ ಆದರೂ ನನ್ನ ಕಡೆಯಿಂದ ಸಪೋರ್ಟ್ ಇರುತ್ತೆ. ಹೀಗೆ ನಿಮ್ಮ ಸಪೋರ್ಟ್ ನನಗೂ ಇರಲಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕತೆ ಇಷ್ಟು ಫ್ರೆಂಡ್ಸ್.